ಜೋಡೆತ್ತಿನ ಗಾಡಿಯಲ್ಲಿ ಮೆರವಣಿಗೆಯಲ್ಲಿ ಹೋಗ್ತಾರೆ. ಜೋಡೆತ್ತಿನ ಗಾಡಿ ಬಹುಶಃ ಜೋಡೆತ್ತಿಗೆ ಬಹಳ ಸಿಂಬಲ್ಗಳಿದ್ದಾವೆ ಈ ಬಾರಿಯ ಚುನಾವಣೆಯಲ್ಲಿ. ಅದು ಮಂಡ್ಯದಲ್ಲಿ ಬಹಳ ವಿಶೇಷವಾದಂಥ ಆದ್ಯತೆ ಇದೆ ಜೋಡೆತ್ತಿಗೆ. ಈ ಬಾರಿ ಜೋಡೆತ್ತಿನ ಗಾಡಿಯಲ್ಲಿ ಬಂದು ರೈತ ಮಹಿಳೆಯ ಸಿಂಬಲ್ ಅನ್ನು ಹೊಂದಿರತಕ್ಕಂತಹ JDSನ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು. ಇದು ಎರಡು ರೀತಿಯಾದಂತಹ ಒಂದು ಜೋಡೆತ್ತು ಅನ್ನುವಂಥದ್ದಕ್ಕೆ ಮೊನ್ನೆಯಿಂದಲೂ ಕೂಡ ಬಳಕೆಗೆ ಬಂದಿರತಕ್ಕಂತಹ ಜೋಡೆತ್ತಿಗೆ ಕೌಂಟರ್ ಕೊಡುವಂಥದ್ದು ಕೂಡ ಬಹುಶಃ ಒಂದು ಸಂದೇಶ ಇರಬಹುದು JDS. ಯಾಕೆಂದರೆ ಒಂದು ರಾಜಕೀಯ ಪಕ್ಷವಾಗಿ ತಂತ್ರಗಾರಿಕೆಯನ್ನು ಹೆಣೆದಿರ್ಬೋದು. ಜೊತೆಗೆ ನಾವು ರೈತ ಪರ ಇದ್ದೀವಿ ಅನ್ನೋದನ್ನು ತೋರಿಸುವ ನಿಟ್ಟಿನಲ್ಲೂ ಕೂಡ ಜೋಡೆತ್ತಿನ ಗಾಡಿಗಳನ್ನು ಸುಮಾರು 50 ಜೋಡೆತ್ತಿನ ಗಾಡಿಗಳನ್ನು ಈ ರೀತಿಯಾಗಿ ತೆಗೆದುಕೊಂಡಿದೆ. ನಾವು ಹಿಂದೆ ಬಹುಶಃ ಕಳೆದ ಬಾದಾಮಿಯ ಚುನಾವಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ನಾಮಿನೇಷನ್ನ ದಿವಸವೂ ಕೂಡ ನೋಡಿದ್ವಿ. ಬಹಳಷ್ಟು ಜೋಡೆತ್ತಿನ ಗಾಡಿಗಳನ್ನು ಕಟ್ಕೊಂಡು ಬಂದು ಅಲ್ಲಿ ನಾಮಿನೇಷನನ್ನು ಫೈಲ್ ಮಾಡಿದಂಥದ್ದು ಕೂಡ ನಡೆದಿತ್ತು. ಹಾಗೆಯೇ ಇವತ್ತು ಇಲ್ಲಿ ನಿಖಿಲ್ ಕುಮಾರ್ ಅವರ ನಾಮಪತ್ರ ಸಲ್ಲಿಕೆಗಾಗಿ ಜೋಡೆತ್ತಿನ ಗಾಡಿಗಳು ಸಿದ್ಧವಾಗಿವೆ. ಸುಮಾರು 50 ಜೋಡಿ ಎತ್ತುಗಳ ಬಂಡಿ ಈಗ ರೆಡಿಯಾಗಿದೆ.